ಮುಖ್ಯಮಂತ್ರಿಗಳಾಗಿ ಜನಪರ ಯೋಜನೆಗಳನ್ನ ಕೊಟ್ಟಿದ್ದೇನೆ, ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇನೆ ಅಂತೇಳಿ ಸಿದ್ದರಾಮಯ್ಯನವರು ಏನು ಅನ್ಕೊಂಡಿದ್ರು. 2018 ವಿಧಾನಸಭಾ ಚುನಾವಣೆ, ಸಾರ್ವತ್ರಿಕ ಚುನಾವಣೆಯಲ್ಲಿ ಪಾಪ ಸಿದ್ದರಾಮಯ್ಯನವ್ರಿಗೆ ಎಂತ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಚಾಮುಂಡೇಶ್ವರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ತವರು ಜಿಲ್ಲೆನಲ್ಲಿ ಚಾಮುಂಡೇಶ್ವರಿನಲ್ಲಿ 50,000ಕ್ಕೂ ಹೆಚ್ಚು ಅಂತರದಿಂದ ಪರಾಭವಗೊಂಡ್ರು. ಯಾರು ಮಾತನಾಡ್ತಾರೆ ನೋಡ್ರಿ. ಪರಾಭವಗೊಂಡ್ರು ಸಿದ್ದರಾಮಯ್ಯನವರು. ಅದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಇತ್ತೇನು ಮುಖ್ಯಮಂತ್ರಿಗಳಾಗಿ 2ನೇ ಅವಧಿಯಲ್ಲಿ ಏನ್ ಸಾಧನೆ ಮಾಡಿದ್ದೀರಿ? ಹುಬ್ಳಾ ವಾಚ್ ಪ್ರಕರಣ, ಅದ್ರ ಬಗ್ಗೆ ಉಲ್ಲೇಖ ಮಾಡೋದಕ್ಕೆ ಹೋಗಿದಿಲ್ಲ, ತಮಗೆಲ್ಲ ತಿಳಿದಿದೆ. ಯಾವುದೇ ಒಂದು ಹೋರಾಟದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಲ್ಲ ಸಿದ್ದರಾಮಯ್ಯನವರು ಈ ರಾಜ್ಯದ ಒಬ್ಬ ಅದೃಷ್ಟದ ಮುಖ್ಯಮಂತ್ರಿಗಳು. ಯಾವುದೇ ಒಂದು ಹೋರಾಟ ಇಲ್ಲದೆ ಅದೃಷ್ಟದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತದ್ದು. ಅವಕಾಶವಾದಿ ಮುಖ್ಯಮಂತ್ರಿಗಳು, ಅಹಿಂದ ಸಮುದಾಯಗಳನ್ನ ಮುಂದಿಟ್ಟುಕೊಂಡು, ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಳೆದ 2.5 ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ಬಡವರಿಗೆ ಮನೆಗಳನ್ನ ಕೊಟ್ಟಿದ್ದಾರೆ. ಸೂರಿಲ್ಲದೆ ಪರದಾಡ್ತಾ ಇರ್ತಕ್ಕಂಥ ಈ ನಾಡಿನ ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳು, ಹಿಂದುಳಿದ ವರ್ಗಕ್ಕೆ ಎಷ್ಟು ಲಕ್ಷ ಮನೆಗಳನ್ನ ನೀಡಿದ್ದಾರೆ. ಇದನ್ನ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಬೇಕು. ತಮ್ಮ ಬಜೆಟ್ ನಲ್ಲಿ ಹೇಳಿದ್ರು, ಪ್ರತಿ ವರ್ಷ 3.5 ಲಕ್ಷ ಮನೆಗಳನ್ನ ಕಟ್ಕೊಡ್ತೇವೆ ಬಡವರಿಗೆ ಅಂತೇಳಿ. ಈ 2.5 ವರ್ಷದಲ್ಲಿ ಎಷ್ಟು ಮನೆಗಳನ್ನ ಕಟ್ಕೊಟ್ಟಿದ್ದಾರೆ ಅನ್ನೋದನ್ನ ಬಹಿರಂಗ ಪಡಿಸಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಹಿಂದ ಮರ್ತ ಹೋಯ್ತು ಮುಖ್ಯಮಂತ್ರಿಗಳಾದ್ಮೇಲೆ. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದೋಚಿ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬೇನಾಮಿ ಅಕೌಂಟ್ಗಳನ್ನ ಸೃಷ್ಟಿ ಮಾಡಿ ಬ್ಯಾಂಕ್ ಅಕೌಂಟ್ಗಳಿಂದ ಕ್ಯಾಶ್ ವಿಡ್ರಾ ಮಾಡಿ ಯಾವ ರೀತಿ ಲೋಕಸಭಾ ಚುನಾವಣೆ ಬಳಸಿದ್ದಾರೆ ಅನ್ನೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿನ ಪ್ರೆಸ್ ನೋಟ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ. ಇದು ಸಿದ್ದರಾಮಯ್ಯನವರ ಸಾಧನೆ. ಹಾಗಾದ್ರೆ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನವನ್ನ 14 ನಿವೇಶನಗಳನ್ನ ತಮ್ಮ ಕುಟುಂಬಕ್ಕೆ ಕೊಡ್ಕೊಂಡು ಆ ಬಡವರಿಗೆ ಮೈಸೂರು ಜಿಲ್ಲೆನಲ್ಲಿ ಅನ್ಯಾಯ ಮಾಡಿದ್ರಲ್ಲ, ಮೈಸೂರಿನ ಮೂಡ ಹಗರಣ ಇವತ್ತು ಕೂಡ ರಾಜ್ಯದ ಜನ ಮರ್ತಿಲ್ಲ. ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿ ನನ್ನನ್ನ ತೇಜೋವಧ ಮಾಡೋದಕ್ಕೋಸ್ಕರ ಹಗರಣ ಅಂತ ಹೇಳ್ತಾ ಇದ್ದಾರೆ. ಆ ಮೂಡದಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರೇ. 14 ನಿವೇಶನಗಳು ನ್ಯಾಯಬದ್ಧವಾಗಿ ಬಂದಿದೆ ನಮ್ಮ ಕುಟುಂಬಕ್ಕೆ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಯಾರಿಗೂ ಗೊತ್ತಿಲ್ಲದೇನೆ ರಾತ್ರೋರಾತ್ರಿ 14 ನಿವೇಶನಗಳನ್ನ ಮೈಸೂರು ಮೂಡಾಗೆ ಹಿಂದಿರುಗಿಸ್ತೇನೆ ಅಂತೇಳಿ ಪತ್ರ ಬರೆದಿದ್ದು ಮರ್ತೋಗಿದೆ ಸಿದ್ದರಾಮಯ್ಯನವರಿಗೆ. ದೇವರಾಜ ಅರಸರವರ ದಾಖಲೆ ಮುರಿದಿದ್ದೇನೆ ಅನ್ನುವ ವಿಚಾರವನ್ನೇನು ಚರ್ಚೆ ಆಗ್ತಾ ಇದೆ. ಅಹಿಂದ ಸಮುದಾಯವನ್ನ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಹಿಂದಿನ ಅವಧಿಯಲ್ಲಿ ಬಂದಂತ ಕಾಂತರಾಜ್ ವರದಿ ಈ ಬಾರಿ ಮುಖ್ಯಮಂತ್ರಿ ಆದ್ರೂ ಕೂಡ ಅದನ್ನು ಅನುಷ್ಠಾನ ಮಾಡೋದಕ್ಕಾಗ್ಲಿಲ್ಲ. ಮೊದಲನೇದಾಗಿ ಕಾಂತರಾಜ್ ವರದಿಯನ್ನ ಅನುಷ್ಠಾನ ಮಾಡುವಂತಹ ಇಚ್ಛಾಶಕ್ತಿ ಸಿದ್ದರಾಮಯ್ಯನವ್ರಿಗೆ ಇರಲೇ ಇರಲಿಲ್ಲ. ರಾಹುಲ್ ಗಾಂಧಿ ಅವರು ದೆಹಲಿಯಿಂದ ದೂರವಾಣಿ ಕರೆ ಮಾಡಿದ್ರು ಅಂತ ಹೇಳಿ ರಾಜ್ಯದ ತೆರಿಗೆದಾರರಿಂದ ಹಣವನ್ನ ಬಳಸ್ಕೊಂಡು 150 ಕೋಟಿ ಬಳಸ್ಕೊಂಡು ಇವತ್ತೇನು ಕಾಂತರಾಜ್ ವರದಿಯನ್ನ ತಯಾರಾಯಿತು, ಕಸದ ಬುಟ್ಟಿಗೆ ಹಾಕಿದಳ ಮನೆ ಸಿದ್ದರಾಮಯ್ಯನವರೇ. ಇದೇನ ತಾವು ಅಹಿಂದ ಸಮುದಾಯಗಳಿಗೆ ಕೊಟ್ಟಿರ್ತಕ್ಕಂಥ ನ್ಯಾಯ? ಹಾಗಾದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಅವ್ರ ದೇವ್ರ ಬಗ್ಗೆ ಎಷ್ಟು ಭಕ್ತಿ ಇದೆ, ದೇವರನ್ನ ಎಷ್ಟು ನಂಬ್ತಾರ ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದು ಸಲ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇರ್ತಕ್ಕಂಥ 6.5 ಕೋಟಿ ಕನ್ನಡಿಗರು ಅವ್ರದೇ ಆದಂತ ಭಕ್ತಿ ಇದೆ, ಅವ್ರದೇ ನಂಬತಕ್ಕಂಥ ದೇವಸ್ಥಾನಗಳಿದ್ದಾವೆ.
ತಾವೇನ್ ಸಾಧನೆ ಮಾಡಿದ್ರಿ? ಯಾವ್ದೋ ಬುರುಡೆ ಗ್ಯಾಂಗ್ ಅನ್ನ ಮಾತು ಕಟ್ಕೊಂಡು SIT ರಚನೆ ಮಾಡಿ ಧರ್ಮಸ್ಥಳ ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮುಖ್ಯಮಂತ್ರಿಗಳೇ ಸ್ವತಃ ತಾವೇ ಮಾಡಿದ್ರಲ್ಲ. ಆ ಭಗವಂತ ನಿಮ್ಗೆ ಒಳ್ಳೇದ್ ಮಾಡೋದಕ್ಕೆ ಸಾಧ್ಯನ? ಹಾಗಾದ್ರೆ ಎಂತ ದೊಡ್ಡ ಷಡ್ಯಂತ್ರ ಅದು. ಸಣ್ಣ ಪುಟ್ಟ ಘಟನೆ ಅಲ್ಲ. ಅರ್ಬನ್ ನಕ್ಸಲಿಸ್ಟ್ ಮಾತುಗಳನ್ನು ನಂಬಿಕೊಂಡು ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ನೀವೇನು SIT ರಚನೆ ಮಾಡಿದ್ರಿ, ಇದು ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಮಹಾ ಅಪರಾಧ. ಇದೇನೋ ನಿಮ್ ಸಾಧನೆ? ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣ ಕಾಲ್ ತುಳಿತಕ್ಕೆ 11 ಜನ ಬಲಿಯಾದರು. ಇವತ್ತು ಯಾವುದೇ SIT ಯಾರೇ ಕ್ಲೀನ್ ಚಿಟ್ ಕೊಟ್ಟಿರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಆದ್ರೆ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಕ್ಕಂತ ತೆವಲಿಗೆ 11 ಜನ ಅಮಾಯಕರ ಬಲಿಯನ್ನ ತೆಗೆದುಕೊಂಡ್ರಲ್ಲ. ಇದೇನೋ ನೀವು ಮಾಡಿರ್ತಕ್ಕಂಥ ಸಾಧನೆ ಕಳೆದ 2.5 ವರ್ಷದಲ್ಲಿ ಮುಖ್ಯಮಂತ್ರಿಗಳಾಗಿ. ಕೋಗಿಲು ಪ್ರಕರಣ ಚರ್ಚೆ ನಡೀತಾ ಇದೆ. ಅಕ್ರಮ ವಲಸಿಗರಿಗೆ ಮನೆಯನ್ನ ಕೊಡ್ತೇನೆ ಅಂತೇಳಿ 24 ಗಂಟೆಗೆ ಘೋಷಣೆ ಮಾಡಿದ್ರು. ಮನೆ ಕೆಡವಿದ್ದಾರು ನೀವೇ, ಕಾಂಗ್ರೆಸ್ ಸರ್ಕಾರನೇ. 2.5 ವರ್ಷದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಮನೆ ಕೊಡೋದಕ್ಕಾಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಇವತ್ತು ಯಾವುದೊಂದು ಮನೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಹಿಂದೆ ಸೇಳ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಮ್ಮ ಬೆನ್ನನ್ನ ತಾವು ತಡ್ಕೊಳ್ತಾ ಇದ್ದೀರಲ್ಲ. ಒಬ್ಬ ಬಡವನಿಗೆ ಮನೆ ಕೊಡೋದಕ್ಕಾಗ್ಲಿಲ್ಲ. ಇದೇ ನೀವು ಮಾಡಿರ್ತಕ್ಕಂಥ ಸಾಧನೆ. ಹಾಗಾದ್ರೆ ಹಿಂದೂ ಕಾರ್ಯಕರ್ತಗಳನ್ನ ಟಾರ್ಗೆಟ್ ಮಾಡಿರುವಂತದ್ದು, ದ್ವೇಷ ಭಾಷಣದ ಮುಖೇನ ಈ ಸರ್ಕಾರದ ಹುಡುಕನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಷಡ್ಯಂತ್ರ ಮಾಡೋದ್ರಲ್ಲಿ ದ್ವೇಷ ಭಾಷಣ ಕಾಯ್ದೆ ಅಂತ ತಂದಿದ್ದಾರೆ. ಇದೇ ಒಂದು ಸರ್ಕಾರದ ಸಾಧನೆ. ಹಾಗಾಗಿ ದೇವರಾಜ್ ಅರಸರವರ ಹೆಸರು ಹೇಳೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದವ್ರಿಗೆ ಯಾವುದೇ ಒಂದು ನೈತಿಕತೆ ಇಲ್ಲ, ಯಾವುದೇ ಒಂದು ಯೋಗ್ಯತೆ ಇಲ್ಲ. ದೇವರಾಜ್ ಅರಸರವರು 2ನೇ ಅವಧಿ ಪೂರೈಸತಕ್ಕಂಥದ್ದನ್ನ ಕಲ್ಲಾಕಿರುವಂತದ್ದೇ ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ದೇವರಾಜ್ ಅರಸರವರ ಹೆಸರನ್ನ ಹೇಳೋದಕ್ಕಾಗ್ಲಿ, ಅವರ ದಾಖಲೆಯನ್ನ ಮುರಿದಿದ್ದೇನೆ ಅಂತ ಸಾಧನೆ ಮಾಡಿದ್ದೇವೆ ಅಂತೇಳಿ ಅನ್ಕೊಂಡಿದ್ರೆ ಅದು ಭ್ರಮೆ ಮಾತ್ರ. ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಸೂಕ್ತ ಸಮಯದಲ್ಲಿ ಯಾವ ರೀತಿ ಉತ್ತರವನ್ನ ಕೊಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರವನ್ನ ಕೊಡ್ತಾರೆ ಬರುವಂತ ದಿನಗಳಲ್ಲಿ.